ಓಂ ನಮಃ ಶಿವಾಯ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವೀಕ್ಷಕರೇ, ದಿನವೂ ನನಗೆ ಕರೆ ಬರ್ತಾ ಇರ್ತವೆ. ಸಾಕಷ್ಟು ಜನ ಕರೆ ಮಾಡ್ತಾರೆ. ಮೊನ್ನೆ ತಾನೇ ಒಂದು ಕರೆ ಬಂತು, ತುಂಬಾ ವಿಚಿತ್ರವಾದ ಕರೆ. ಯಾರೋ ಒಬ್ಬರ ವ್ಯಕ್ತಿ, ಯಂಗ್ಸ್ಟರ್, ಯುವಕ ಕರೆ ಮಾಡ್ತಾರೆ. ಒಂದು ಒಳ್ಳೆ ಗೌರವಾನ್ವಿತ ಫ್ಯಾಮಿಲಿಯಿಂದ ಬಂದವರು. ನೋಡಿ, ಸಕಲೇಶ್ಪುರ ಕಡೆಯವರು. ಅವರಿಗೆ ಕಾಫಿ ಎಸ್ಟೇಟೇ ಇದೆ. ಅಂಥ ವ್ಯಕ್ತಿಗೆ ಮಾಟ ಮಂತ್ರ ಮಾಡಿ ನೋಡಿ, ಜೀವನದಲ್ಲಿ ಏನೊಂದು ಖುಷಿ ಇರುತ್ತೆ, ಉತ್ಸಾಹ ಇರುತ್ತೆ, ಎಲ್ಲ ತೆಗೆದುಬಿಟ್ಟಿದ್ದಾರೆ. ಅವರ ಮನೆಗೂ ಕೂಡ ಅವ್ರಿಗೆ ಹೋಗ್ಲಿಲ್ದಂಗೆ ಆಗ್ಬಿಟ್ಟಿದೆ. ಅವ್ರ ಮನೆಯಲ್ಲಿ ಇರಂಗೆ ಅನ್ಸಲ್ಲ, ಅಥವಾ ಆ ಊರಿನಲ್ಲಿಯೂ ಕೂಡ ಇರಕ್ ಮನ್ಸು ಬರ್ತಾ ಇಲ್ಲ. ಆ ರೀತಿ ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ. ನೋಡಿ, ಮನೆಯಲ್ಲಿ ಇರದ ಹಾಗೆಯೂ ಮಾಟ ಮಂತ್ರ ಮಾಡಬಹುದು, ಅಥವಾ ಆ ಊರಿಗೆ ಬಂದ್ರೆ ಸಾಕು, ಆ ಊರಿಗೆ ಬಂದ್ರು ಸಾಕು ಕೂಡ ಅವ್ರಿಗೆ ತೊಂದರೆ ಆಗ್ಬೇಕು. ಆ ರೀತಿ ಒಂದು ಕ್ಷೇತ್ರವನ್ನು ಕಟ್ಟಿ ಆ ಊರಿಗೆ ಬರ್ಲಾರ್ದಂಗೂ ಕೂಡ ಮಾಟ ಮಂತ್ರವನ್ನ ಮಾಡಬಹುದು. ಅಷ್ಟು ಶಕ್ತಿ ಮಾಂತ್ರಿಕರಿಗೆ ಇರ್ತದೆ. ಆ ಊರಿನ ಕಡೆ ಮುಖ ಮಾಡಿ ಕೂಡ ಅವ್ರು ಮಲಗಲ್ಲ. ಆ ರೀತಿ ತೊಂದರೆಗೆ ಕೊಡಬಹುದು. ಈ ರೀತಿ ತೊಂದರೆ ಆಗ್ಬಿಟ್ಟಿದೆ. ಅಷ್ಟೇ ಅಲ್ಲ, ಜೀವನದಲ್ಲಿ ಉತ್ಸಾಹ ತೆಗೆದ್ಬಿಡ್ತಾರೆ. ದೇಹದಲ್ಲಿ ಆಲಸ್ಯ. ನೋಡಿ, ದೇಹ ನಾರ್ಮಲ್ ಆಗೇ ಇರ್ತಾರೆ ಅವರು, ಆದ್ರೂ ಕೂಡ ಅವ್ರಿಗೆ ಒಳಗಡೆಯಿಂದ ಚೈತನ್ಯ ಇರಲ್ಲ. ಶಕ್ತಿ ಕಡಿಮೆ ಇದೆಯಪ್ಪ, ಸುಸ್ತಾಗ್ಬಿಡುತ್ತೆ ಎಲ್ಲದಕ್ಕೂ ಕೂಡ. ಒಂದು 10 ಕಿಲೋಮೀಟರ್ ಅಲ್ಲ, ಒಂದು ಕಿಲೋಮೀಟರ್ ಅಡ್ಡಾಡಿದ್ರು ಕೂಡ ಸುಸ್ತಾಗ್ಬಿಡುತ್ತೆ ಅವ್ರಿಗೆ. ಇಂಥ ಸಾಕಷ್ಟು ಜನ ಕರೆ ಮಾಡಿದ್ರು. ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇದ್ದವರು. ಬಹಳ ಬೇಜಾರಾಗುತ್ತೆ. ದೊಡ್ಡ ಪೊಸಿಷನ್ ಅಲ್ಲಿ, ದೊಡ್ಡ ಒಂದು ಓದಿ ಮಾಸ್ಟರ್ ಡಿಗ್ರಿ ಮಾಡಿದವ್ರಿಗೂ ಕೂಡ ಮಾಡಿದ್ದಾರೆ. ಅವರಿಗೆ 100-200 ಮೀಟರ್ ಕೂಡ ಅಡ್ಡಾಡಕ್ ಆಗ್ತಾ ಇಲ್ಲ, ಅಷ್ಟು ಸುಸ್ತು. ನೋಡ್ಲಿಕ್ಕೆ ಎಲ್ಲ ಶಕ್ತಿಯೇನೆ ಕಾಣ್ತಾರೆ, ಚೆನ್ನಾಗೇ ಇರ್ತಾರೆ ದೈಹಿಕವಾಗಿ, ಆದರೂ ಕೂಡ ಅವ್ರಿಗೆ ಸುಸ್ತಾಗ್ತಾ ಇರುತ್ತೆ. ಹೀಗೆ ಈ ವ್ಯಕ್ತಿಗೆ ನೋಡಿ, ನಾವು ಹೇಳಿದ ಗುಡಿಗೆ ಹೋಗ್ಲಿಕ್ಕೂ ಕೂಡ ಚೈತನ್ಯ ಇಲ್ಲ. ಅಥವಾ ಮಂತ್ರ ಧ್ಯಾನ ಕೊಟ್ರೆ, ಇಲ್ಲ ಗುರುಗಳೇ, ಮಂತ್ರನ ಧ್ಯಾನ ಮಾಡ್ತಿದ್ದೆ, ಮಾಡಿಬಿಟ್ರೆ ಸಾಕು, ಈ ತೊಂದರೆ ಇನ್ನೂ ಹೆಚ್ಚು ಬಾಧಿಸುತ್ತೆ ನನಗೆ, ಈ ದುಷ್ಟ ಶಕ್ತಿಗಳು ಇನ್ನೂ ಹೆಚ್ಚು ತೊಂದರೆ ಕೊಡ್ತವೆ, ಭಾರಿ ಆಯಾಸ ಆಗ್ಬಿಡುತ್ತೆ. ನೋಡಿ, ಊಟ ಕೂಡ ಮಾಡಕ್ ಮನ್ಸು ಬರಲ್ಲ, ಅಥವಾ ಊಟ ಮಾಡಕ್ ಫೋರ್ಸಿಬಲಿ ಕೂಡ ಊಟ ಮಾಡಕ್ ಹೋದ್ರೆ ಒಳಕ್ ಹೋಗಲ್ಲ. ಒಂದು ಚಪಾತಿ ತಿಂದ್ರೆ ಸಾಕು, ಒಂದು ರೊಟ್ಟಿ ತಿಂದ್ರೆ ಸಾಕು ಕೂಡ ಸಾಕಾಗಿ ಹೋಗ್ಬಿಡುತ್ತೆ ಅವರಿಗೆ. ಊಟ ಮಾಡ್ಬೇಕು ಅಂತಾನೆ ಅನ್ಸಲ್ಲ. ಈ ರೀತಿ ಮನೆ ಬಿಟ್ಟೇ ಓಡಿಸ್ಬಿಡ್ತಾರೆ, ಊರು ಬಿಟ್ಟೇ ಓಡಿಸ್ಬಿಡ್ತಾರೆ. ಆ ಊರಿನ ಕಡೆಗೆ 3 ವರ್ಷ ಆತ ಅವ್ರ ಮಕ್ಕ ಹಾಕಿಲ್ಲ, ಹೋಗೇ ಇಲ್ಲ ಅವ್ರಿಗೆ. ನೋಡಿ, ಎಂತ ದೊಡ್ಡ ಪೊಸಿಷನ್ ಇದ್ದವರು, ಎಂತ ಗೌರವಾನ್ವಿತ ಫ್ಯಾಮಿಲಿಯಲ್ಲಿ ಇದ್ದವರು. ಈ ಇಬ್ರು ಕರೆ ಮಾಡಿದ್ದಾರೆ. ಇವರೆಲ್ಲರೂ ಹಿಂಗೆ ಆಗಿದ್ದಾರೆ, ಅಡ್ಡಾಡ್ಲಿಕ್ಕೂ ಕೂಡ ಸುಸ್ತು. ಅವ್ರು ದಿನ ಏನಪ್ಪ, ತಮ್ಮ ದಿನಚರಿಯಲ್ಲಿ ನಿತ್ಯ ಕರ್ಮಗಳನ್ನು ಮಾಡ್ಲಿಕ್ಕೆ, ಊಟ ಮಾಡ್ಲಿಕ್ಕೆ ಏನ್ ಶಕ್ತಿ ಇದೆ ಅಷ್ಟನ್ನು ಬಿಟ್ರೆ ಅವ್ರು ಇನ್ನೇನೂ ಕೆಲಸ ಮಾಡ್ತಾ ಇಲ್ಲ, ಏನೇನು ಕೆಲಸ ಮಾಡ್ತಾ ಇಲ್ಲ. ಸಾಕಷ್ಟು ತಿರುಗಾಡಿದ್ದಾರೆ, ಸಾಕಷ್ಟು ದುಡ್ಡು ಖರ್ಚು ಮಾಡ್ಕೊಂಡಿದ್ದಾರೆ, ಸಾಕಷ್ಟು ಶಾಸ್ತ್ರಿಗಳನ್ನ, ಮಾಂತ್ರಿಕರನ್ನ ಭೇಟಿಯಾಗಿದ್ದಾರೆ, ಸಾಕಷ್ಟು ಗುಡಿಗಳಿಗೆ ಹೋಗಿ ಬಂದಿದ್ದಾರೆ. ನೋಡಿ, ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ಒಳ್ಳೆ ವ್ಯಕ್ತಿ, ಒಬ್ಬ ಒಳ್ಳೆ ಶಾಸ್ತ್ರಿ, ಇಷ್ಟು ಜ್ಞಾನ ಇದ್ದವನು ಬೇಕು. ಇದನ್ನ ತೆಗಿಯೋಕೆ ಮನಸ್ಸಿರ್ಬೇಕು ಅವನಿಗೆ ಮೊದ್ಲು. ಅವ್ರಿಗೆ ಒಳ್ಳೇದ್ ಮಾಡಪ್ಪ, ನಮ್ಮ ಹತ್ರ ಯಾರು ಬಂದಿದ್ದಾರೋ ಅವ್ರು ಸಕ್ಸಸ್ ಆಗ್ಬೇಕು, ಅವ್ರ ತೊಂದರೆ ಪರಿಹಾರ ಆಗ್ಬೇಕು ಅನ್ನೋ ಭಾವನೆಯಲ್ಲಿ ಇರ್ಬೇಕು. ಈಗ ಅವ್ರು ಬಂದಿದ್ದಾರೆ, ಏನೋ ಒಂದು ಹೇಳಿ ಕಳ್ಸೋದಲ್ಲ, ಅಥವಾ ಕರ್ಮ ನಮಗ್ ಗೊತ್ತಾಗಿಲ್ಲಪ್ಪ, ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ, ನೀವು ಬೇರೆಯವ್ರ ಕಡೆಗೆ ಹೋಗಿರಿ ಅಂತ ಹೇಳೋ ಮನಸ್ಥಿತಿ ಎಲ್ಲಾದ್ರೂ ಇರ್ಬೇಕು ನಾವು. ಒಟ್ಟು ತೊಂದರೆಯನ್ನು ಪರಿಹಾರ ಮಾಡಲಿಕ್ಕೆ ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಜನರು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಆ ನಂಬಿಕೆಯನ್ನ ನಾವು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲೇ ನಾವಿದ್ದೇವೆ. ನಾನಷ್ಟೇ ಅಲ್ಲ, ನನ್ನ ಬಳಗದ ಎಲ್ಲರೂ ಕೂಡ. ಹತ್ತತ್ರ 10 ಜನ ಜ್ಯೋತಿಷಿಗಳು ನನ್ನ ಹತ್ರ ಟಚ್ ಅಲ್ಲಿದ್ದಾರೆ. ಅದರಲ್ಲೂ ನಮ್ಮ ಶಿವಮೊಗ್ಗದಲ್ಲಿ ಮಧು ಅಂತ ಇದ್ದಾರೆ, ಅವರು ಈ ಮಾಟ ಮಂತ್ರ ನಿವಾರಣೆಗೆ ಸ್ಪೆಷಲಿಸ್ಟ್ ಇದ್ದಾರೆ. ಪ್ರಾಮಾಣಿಕ ಪ್ರಯತ್ನವನ್ನೇ ಪಡ್ತಾರೆ.
ನೀವು ಬರಲೇಬೇಕು ಅಂತ ಇಲ್ಲ. ನೀವಿದ್ದಲ್ಲಿಂದಲೇ ನಾವು ಹೇಳಿದ ಕೆಲಸ ಮಾಡಿದ್ರೆ ನಾವು ಈ ಮಾಟ ಮಂತ್ರವನ್ನು ನಿವಾರಣೆ ಮಾಡ್ಬೋದು. ನೋಡಿ, ಯಾರೋ ಒಬ್ರು ಗುಲ್ಬರ್ಗದಿಂದ ಕರೆ ಮಾಡ್ತಾರೆ, ಯಾದಗಿರಿಯಿಂದ ಕರೆ ಮಾಡ್ತಾರೆ, ಬೆಳಗಾವಿಯಿಂದ ಮಾಡ್ತಾರೆ, ಔಟ್ ಆಫ್ ಸ್ಟೇಟ್ ಕರೆ ಮಾಡ್ತಾರೆ, ಮುಂಬೈ, ಆಂಧ್ರಗಳಿಂದ ಕರೆ ಮಾಡಿದ್ರೆ, ಕೊನೆಗೆ ನೋಡಿ ಸೌದಿ ಅರೇಬಿಯಾದಿಂದ ಕೂಡ ಕರೆ ಮಾಡಿದ್ದಾರೆ. ಅವ್ರಿಗೆಲ್ಲ ನೀವು ಇಲ್ಲಿ ಬರ್ರಿ ಅನ್ನಕ್ಕಾಗಲ್ಲ, ನಾವ್ ಇಲ್ಲಿಂದಲೇ ಮಾಡ್ಬೇಕಾಗ್ತದೆ. ಅವ್ರು ನಾವು ಹೇಳಿದ ಕೆಲವು ಕೆಲಸ ಮಾಡಿಬಿಟ್ರೆ, ನಮಗೆ ಸಪೋರ್ಟ್ ಮಾಡಿಬಿಟ್ರೆ ನಾವ್ ಇಲ್ಲಿಂದಲೇ ತೆಗೆಯಬಹುದು ಮಾಟ ಮಂತ್ರವನ್ನ. ಈ ರೀತಿ ಸಾಕಷ್ಟು ಜನರಿಗೆ ಸಕ್ಸಸ್ ಮಾಡಿ ಅವ್ರ ತೊಂದರೆಯನ್ನು ಪರಿಹಾರ ಮಾಡಿದ್ದೇವೆ. ವೀಕ್ಷಕರೇ, ನಿಮ್ಮ ತೊಂದರೆ ನಿವಾರಿಸದೆ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ನ ಮೂಲ ಉದ್ದೇಶ ವಾಮಾಚಾರ, ಮಾಟ ಮಂತ್ರಕ್ಕೆ ಏನು ಹೆದರಕ್ ಹೋಗ್ಬೇಡಿ, ಭಯ ಪಡಬೇಡಿ. ನಿಮ್ಮ ಶಕ್ತಿಯನ್ನು ರೈಸ್ ಮಾಡಿದ್ರೆ, ಮೊದಲು ಅದಕ್ಕಿಂತ ಮುಂಚೆ ನಿಮ್ಮ ಕರ್ಮವನ್ನು ಕಳೆದ್ರೆ ನಿಮ್ಮ ಶಕ್ತಿ ತಂತಾನೇ ರೈಸ್ ಆಗುತ್ತೆ. ಈ ಏನೇ ತೊಂದರೆ ಇದ್ರೂ ಅದು ಪರಿಹಾರ ಆಗ್ತದೆ ಭಗವಂತನ ಅನುಗ್ರಹದಿಂದ. ಭಗವಂತನ ಅನುಗ್ರಹ ಹೇಗೆ ತಗೊಳ್ಳೋದು ಅಂತ ನಾವು ತಿಳಿಸ್ಕೊಡ್ತೇವೆ. ನೀವು ನಮಗೆ ಕರೆ ಮಾಡಬಹುದು. ಶುಭವಾಗಲಿ.